ತಗೊಂಡಿದ್ದೀನಿ ಅಂದರೆ ಸರ್ ಸಹಾಯ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲರೂ ಇಲ್ಲಿಗೆ ಬರಬೇಕಂದ್ರೆ ಎಲ್ಲರೂ ಶ್ರೀಮಂತರಾಗೆ ಬಂದಿರಲ್ಲ ಸರ್, ಎಲ್ಲರೂ ಬಡವರಾಗೆ ಬಂದಿರ್ತೀರಿ ಸರ್. ಎಲ್ಲರೂ ಅಷ್ಟೇ, ಮನೆಯಲ್ಲಿ ತಂದೆ ತಾಯಿ ಎಲ್ಲರೂ ಅಷ್ಟೇ ಸರ್, ಎಲ್ಲರೂ ಶ್ರೀಮಂತರಾಗೆ ಇರಲ್ಲ ಸರ್, ಎಲ್ಲರೂ ಪ್ರೈವೇಟ್ಗೆ ಆಗ್ತಾ ಇರ್ತಾರಲ್ಲ ಸರ್. ಡೊನೇಷನ್ ಕಟ್ಟಿ ಅಷ್ಟು ಆಗ್ತಾ ಇದ್ದಾರಂದರೆ ಅವರು ಏನು ಅನ್ಕೊಂಡಿದಾರೋ ಏನೋ ಸರ್, ಹೋಗಿ ಬರೋದು ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಅದೇನು ಓದಬೇಕು ಏನು ಅಂತ ಇಲ್ಲಿ ಬೆಳಗ್ಗೆ 9:30 ಮಧ್ಯಾಹ್ನ 3 ಗಂಟೆವರೆಗೂ ಇಟ್ಕೊಂಡ್ರು ನಮ್ಗೆ ಅಷ್ಟು ಎಜುಕೇಶನ್ ನಮಗೆಲ್ಲ ಅರ್ಥ ಆಗ್ತಾ ಇದೆ ಸರ್. ಕಾಲೇಜುಗಳಲ್ಲಿ ಓದಿಸ್ತಾನೆ ಇರ್ತಾರೆ, ಪ್ರೈವೇಟ್ ಕಾಲೇಜುಗಳಲ್ಲಿ ಬರೀ ಓದಿಸ್ತಾನೆ ಇರ್ತಾರೆ. ಮತ್ತೆ ಅಲ್ಲಿ ಹೋದ್ರೂ ಅಷ್ಟೇ ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರಲ್ವಲ್ಲ ಸರ್. ಕಾಲೇಜ್ಗೆ ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿ ಒಂದಿನ ಬರಲಿಲ್ಲ ಅಂದ್ರೂ ಚಿಲ್ಲರ್ಸ್ ಪೇರೆಂಟ್ಸಿಗೆ ಫೋನ್ ಮಾಡಿ ಈ ಥರ ಯಾಕೆ ಬಂದಿಲ್ಲ ನಿಮ್ಮ ಮಗಳು ಇವತ್ತು ಅಂತ ಕೇಳ್ತಾರೆ ಸರ್. ಪ್ರೈವೇಟ್ಗಳಲ್ಲಿ ಯಾರು ಈ ಥರ ಕೇಳಲ್ಲ ಸರ್. ಹೋದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಬಸ್ ಸ್ಟಾಪ್ಗಳಲ್ಲಿ ಅಲ್ಟಿಗಳು ಹೊಡ್ಕೊಂಡು ಇರ್ಬೋದಲ್ವ ಸರ್. ಸರ್ ಅಂದರೆ ಗೌರ್ಮೆಂಟ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಉಪಯೋಗ ಆಗಬೇಕು ಅಂತ ಸರ್. ನಾವು ಅದನ್ನ ಯೂಸ್ ಮಾಡಿಕೊಂಡು ಹೈಯರ್ ಎಜುಕೇಷನ್ಗಳಲ್ಲಿ ನಾವು ಈ ಥರ ಆಗಬೇಕು ಅಂತ ನಮಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಸರ್. ಪವನ್ ಕುಮಾರ್ ಎಂ, ನಮ್ಮ ಕಾಲೇಜಿನ ಹೆಸರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ದಿಬ್ಬೂರು. ನಾನು ಗಂಗ್ರೆ ಕಾಲುವೆಯಿಂದ ಬರ್ತೀನಿ. ನಮಗೆ ಬಸ್ ಪ್ರಾಬ್ಲಮ್ ಸ್ವಲ್ಪ ಇದೆ ಸರ್, ನಿಂತ್ಕೊಂಡು ಬರ್ಬೇಕು, ಮತ್ತು ಡೋರಲ್ಲಿ ನಿಂತ್ಕೊಂಡು ಬರ್ಬೇಕು. ಸ್ಕಾಲರ್ಶಿಪ್ಗೆ ಮತ್ತು ಬಸ್ ಪಾಸ್ಗೆ ಫ್ರೀ ಪಾಸ್ ಮಾಡಿಸ್ಕೋಬೋದು ಸರ್. ಬುಕ್ಸ್ ಎಲ್ಲ ತಗೊಳ್ಬೋದು. ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. ಹಿಸ್ಟ್ರಿ ಬುಕ್ಸು ನಮ್ಗೆ ಸೆಕೆಂಡ್ PUC ಬೇಕಾಗಿರೋದು ಸರ್. ಮತ್ತು ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. 21 ಮಕ್ಕಳನ್ನ ದತ್ತಕ್ಕೆ ತಗೊಂಡು ಅವ್ರು ಓದಿಸ್ತಾ ಇದ್ದಾರೆ ಸರ್. ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ. ನನ್ನ ಹೆಸರು ಅರುಣ, ನಾನು ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ದೀನಿ. ನಮ್ಮೂರು ದಿಬ್ಬೂರು. ಪ್ರದೀಪ್ ಈಶ್ವರ್ ಅವರು ಶಿಕ್ಷಣ ಬಗ್ಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಸರ್. ಸ್ಟೂಡೆಂಟ್ಸ್ ಬಗ್ಗೆ ತುಂಬ ಕಾಳಜಿ ನೋಡಿಸ್ತಾರೆ, ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಪ್ರದೀಪ್ ಈಶ್ವರ್ ವೀಡಿಯೋಸ್ ಎಲ್ಲ ನೋಡ್ತೀನಿ. ಅವ್ರು ಯಾವ ಥರ ಪ್ರೋತ್ಸಾಹ, ಯಾವ ಥರ ಮೀಟಿಂಗ್ ಮಾಡ್ತಾರೆ ಎಲ್ಲ ನಾನು ಫಾಲೋ ಮಾಡ್ತೀನಿ ಸರ್. ಪ್ರದೀಪ್ ಈಶ್ವರ್ ಅವರು ತುಂಬ ಗ್ರೇಟ್ಫುಲ್ ಆಗಿ ಇದು ಮಾಡ್ತಾರೆ ಸರ್. ಅವರು ಮನೆಗೂ ಬಂದು ಭೇದ ಭಾವ ನೋಡಲ್ಲ ಸರ್, ಎಲ್ಲರೂ ಒಂದೇ ಥರ ನೋಡ್ತಾರೆ. ಮತ್ತು ಅವರು ಬಡವ್ರ ಮಕ್ಕಳಿಗೆ ಯಾವ ಥರ ಇದು ಮಾಡಬೇಕು ಅಂತ ನೋಡ್ತಾರೆ ಸರ್.